ನಾವು ಸ್ನೇಹಿತರೊಂದಿಗೆ ಸಂಬಂಧಿಕರೊಂದಿಗೆ ಚರ್ಚಿಸುವಾಗ ಒಂದು ಬಾರಿಯಾದರೂ ಈ ಪ್ರೇತ ದೆವ್ವದ ಕಥೆಗಳನ್ನು ಕೇಳಿರುತ್ತೇವೆ. ಕೆಲವೊಮ್ಮೆ ಕೆಲವರಿಗೆ ಮೈಮೇಲೆ ದೆವ್ವ ಹಾಕಿಕೊಂಡಿದೆ, ದೆವ್ವ ಓಡಿಸುವುದಕ್ಕೆ ಕರೆದುಕೊಂಡು ಹೋಗಿದ್ದಾರೆ, ಆ ರೀತಿ ಎಲ್ಲ ವಿಷಯಗಳನ್ನು ನಾವು ಕೇಳಿರುತ್ತೇವೆ. ಆದರೆ ಅದೇ ನಿಜವಾಗಿದ್ದರೆ ಹೇಗಿರುತ್ತೆ? ಅದಕ್ಕಂತಾನೆ ಒಂದು ದೇವಾಲಯ ಇದ್ದರೆ ಹೇಗಿರುತ್ತೆ? ಕೇರಳದಲ್ಲಿರುವ ಚೋಟನಿಕೆರೆ ಭಗವತಿಯಮ್ಮನ ದೇವಸ್ಥಾನದಲ್ಲಿ 2 ಗರ್ಭಗುಡಿಗಳಿವೆ. ಒಂದು ಭಾಗದಲ್ಲಿರುವ ಗರ್ಭಗುಡಿಯಲ್ಲಿರುವ ದೇವರು ಭಗವತಿಯಮ್ಮ. ಈ ದೇವಿಯ ವೈಶಿಷ್ಟ್ಯ ಏನೆಂದರೆ, ಬೆಳಗಿನ ಸಂದರ್ಭದಲ್ಲಿ ದೇವಿಗೆ ಸರಸ್ವತಿ ರೂಪದಲ್ಲಿ, ಮಧ್ಯಾಹ್ನದ ಸಂದರ್ಭದಲ್ಲಿ ಮಹಾಲಕ್ಷ್ಮಿಯ ರೂಪದಲ್ಲಿ, ರಾತ್ರಿಯ ಸಂದರ್ಭದಲ್ಲಿ ಮಹಾಕಾಳಿಯ ರೂಪದಲ್ಲಿ ಪೂಜಿಸಲಾಗುತ್ತೆ. ಒಂದೇ ದೇವಿಯ ವಿಗ್ರಹವನ್ನ ಬೆಳಗಿನ ಹೊತ್ತು ಒಂದು ರೀತಿ, ಮಧ್ಯಾಹ್ನದ ಸಂದರ್ಭದಲ್ಲಿ ಒಂದು ರೀತಿ, ರಾತ್ರಿಯ ವೇಳೆ ಒಂದು ರೀತಿ ಅಂತ ವಿಭಿನ್ನ ರೀತಿಯಲ್ಲಿ ಪೂಜಿಸಲಾಗುತ್ತೆ. ಅದೇ ರೀತಿ ಇನ್ನೊಂದು ಗರ್ಭಗುಡಿ ಇದೆಯಲ್ಲ, ಅಲ್ಲಿ ಭದ್ರಕಾಳಿಯಾಗಿ ಪೂಜಿಸಲಾಗುತ್ತೆ. ಈ ಭದ್ರಕಾಳಿ ಒಂದು ರಾಕ್ಷಸನನ್ನ ಸಂಹಾರ ಮಾಡಿದ್ದಾರೆಂದು ಆ ರಾಕ್ಷಸನ ರಕ್ತ ಪಕ್ಕದಲ್ಲೇ ಕೊಳದಂತೆ ಉದ್ಭವವಾಗಿದೆ ಅಂತಾನೋ, ಅದನ್ನ ರಕ್ತ ಕೊಳ ಅಂತಾನೋ ಕರೆಯಲಾಗುತ್ತೆ. ಇಂದಿಗೂ ಕೂಡ ಇಲ್ಲಿ ಆ ರೀತಿ ಕರೆಯಲ್ಪಡುವ ಕೊಳವೂ ಇದೆ. ಇಂದಿಗೂ ಕೂಡ ನೀವು ಚೋಟನಿಕೆರೆ ಹೋದಲ್ಲಿ ಹಲವು ಮರಗಳಲ್ಲಿ ಹಲವು ಜನರ ತಲೆಯ ಕೂದಲನ್ನ ಮೊಳೆಯಿಂದ ಮರಕ್ಕೆ ಹೊಡೆಯಲಾಗಿದೆ. ಈ ದೇವಾಲಯದಲ್ಲಿ ಹಾಗಾದ್ರೆ ಈ ಚೋಟನಿಕೆರೆ ಅನ್ನುವ ಊರು, ಆ ಊರಿನ ಹಿಂದೆ ಇರುವ ಭಗವತಿಯಮ್ಮನ ದೇವಾಲಯ, ಆ ದೇವಿಯ ಭದ್ರಕಾಳಿಯ ಅವತಾರ, ಇದೆಲ್ಲ ಹೇಗೆ ಆರಂಭವಾಯಿತು? ಯಾಕೆ ಇಲ್ಲಿ ಪ್ರೇತ ದೆವ್ವವನ್ನು ಓಡಿಸ್ತಾರೆ ಅಂತ ನಂಬಲಾಗಿದೆ? ಇವತ್ತಿಗೂ ಓಡಿಸ್ತಿದ್ದಾರಾ? ಈ ದೇವಾಲಯದ ಹಿಂದಿರುವ ರಹಸ್ಯವೇನು? ಅದನ್ನ ಈ ವಿಡಿಯೋದಲ್ಲಿ ನೋಡೋಣ.